ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಒಂದು ಹುರ್ಗಡ್ಲೆ ಚಟ್ನಿನ ತೋರಿಸ್ತಾ ಇದ್ದೀನಿ. ಈ ಹುರ್ಗಡ್ಲೆ ಚಟ್ನಿ ತುಂಬಾ ಹಿಂದೆ ಒಂದ್ಸಲ ತೋರಿಸಿದ್ದೆ. ಈಗಿನ ವ್ಯೂವರ್ಸ್ ಯಾರು ನೋಡಿರೋದಿಲ್ಲ ಅಂತ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಇವಾಗಂತೂ ತೆಂಗಿನಕಾಯಿ ಬೆಲೆ ಗಗನಕ್ಕೇರಿರೋದ್ರಿಂದ ತೆಂಗಿನಕಾಯಿ ಉಪಯೋಗಿಸ್ದೆ ಅಡುಗೆಗಳನ್ನ ಹುಡುಕ್ತಾ ಇರ್ತೀರಾ ಅಲ್ವಾ. ಈ ಚಟ್ನಿ ಕೂಡ ತೆಂಗಿನಕಾಯಿ ಇಲ್ಲದೆ ಹಾಗೆ ಮಾಡ್ಕೋಬಹುದು. ತುಂಬಾ ಸುಲಭವಾಗಿರುತ್ತೆ, ಜೊತೆಗೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಮನೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಅರ್ಧ ಕಪ್ಪು ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ 1 ಟೀ ಸ್ಪೂನ್, ಶುಂಠಿ ಅರ್ಧ ಇಂಚು, ಒಳ್ಳೆ ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು 6 ಇಂದ 8, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ, ಪುದೀನ ಸೊಪ್ಪು 1 5-6 ಎಲೆ ಅಷ್ಟು, ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ, 1 ಇಂಚಷ್ಟು ಹುಣಸೆಹಣ್ಣ ಹಾಕೊಳ್ತಿದ್ದೀನಿ. ಹುಳಿ ನೋಡ್ಕೊಂಡು ಬೇಕಿದ್ರೆ ಆಮೇಲೆ ಇನ್ನೊಂಚೂರು ಸೇರಿಸ್ಕೋಬೋದು. ಮೊದಲು ಇದಿಷ್ಟನ್ನು ಪುಡಿ ಮಾಡಿಕೊಂಡು ನಂತರ ನೀರು ಹಾಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. 3/4 ಕಪ್ ಅಷ್ಟು ನೀರು ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಗ್ಗರಣೆ ಹಾಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರುವಾಗಲಿ. ಸಾಸಿವೆ ಒಂಚೂರು ಚಟಪಟ ಅಂತಿದ್ದ ಹಾಗೆ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಚಿಟಕಿ ಹಿಂಗೆ ಹಾಕ್ಕೊಂಡು ಜೊತೆಗೆ 1 ಗರಿಯಷ್ಟು ಕರಿಬೇವಿನ ಸೊಪ್ಪು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಚಟ್ನಿ ಮೇಲೆ ಹಾಕೊಳ್ಳೋಣ. ಒಗ್ಗರಣೆ ಎಲ್ಲ ಚಟ್ನಿಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ತುಂಬ ಬಿಸಿ ಬಿಸಿ ಒಗ್ಗರಣೆನ ಹಾಕಕ್ಕೆ ಹೋಗ್ಬಾರ್ದು. 1 ನಿಮಿಷ ಬಿಟ್ಟು ಹಾಕೊಳ್ಳೋದ್ರಿಂದ ಚಟ್ನಿದು ರುಚಿ ಹಾಗೆ ಇರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗಂತೂ ತೆಂಗಿನಕಾಯಿ ಬೆಲೆ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಸರ್ವೇ ಸಾಮಾನ್ಯ ತೆಂಗಿನಕಾಯಿ ಇಲ್ಲದಿರೋ ಅಂಥ ಚಟ್ನಿಗಳನ್ನ ಹುಡುಕ್ತಿರಲ್ವಾ. ಈ ವೆರೈಟಿ ಹುರ್ಗಡ್ಲೆ ಚಟ್ನಿನ ಒಂದ್ಸಲ ಟ್ರೈ ಮಾಡಿ. ತುಂಬಾ ರುಚಿಯಾಗಿದೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರೋದ್ರಿಂದ ಆಹಾ ಅನ್ನಂಗಿರುತ್ತೆ. ಇದನ್ನು ಇಡ್ಲಿ, ದೋಸೆ, ರವೆ ಇಡ್ಲಿ, ಶಾವಿಗೆ ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತೆ ತಡ ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.